ಕೇಂದ್ರ ಸರ್ಕಾರದ ವಿರುದ್ಧ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ಕಿಡಿಕಾರಿದ್ದಾರೆ. ಯಾಕೆ? ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. 100ಕ್ಕೆ 100 ಕೇಂದ್ರ ಸರ್ಕಾರ ರಾಜಕೀಯ ಮಾಡ್ತಾ ಇದೆ, ಸರ್ಕಾರವನ್ನ ಬೀಳಿಸುವ ಷಡ್ಯಂತ್ರ ಮಾಡ್ತಾ ಇದೆ ಅಂತ ಆರೋಪ ಮಾಡ್ತಾ ಇರೋದು. ನಾವು ಕಾನೂನು ಹೋರಾಟ, ರಾಜಕೀಯ ಹೋರಾಟ ಮಾಡ್ತೀವಿ ಅಂತಿದ್ದಾರೆ. ರಾಜ್ಯಪಾಲರ ವಿರುದ್ಧ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡ್ತೀವಿ ಅಂತ ಖಂಡ್ರೆ ಅವರು ಹೇಳಿದ್ದಾರೆ. ರಾಜ್ಯಪಾಲರ ವಿರುದ್ಧವಾಗಿ. ಓಕೆ, ಮೂಡಾದಲ್ಲಿ ಆಗಿರುವಂಥ ಬೆಳವಣಿಗೆಗಳ ಬಗ್ಗೆ ಯಾಕೆ ಮಾತನಾಡೋದಿಲ್ಲ ಗೊತ್ತಿಲ್ಲ. ಏನು ಹೇಳಿದ್ದಾರೆ ಮೊದಲು ನೋಡೋಣ. 100ಕ್ಕೆ 100% ಕೇಂದ್ರ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದಂಥ ಸರ್ಕಾರವನ್ನು ಬೀಳಿಸಲು ಈ ರೀತಿಯ ಷಡ್ಯಂತ್ರ ಮಾಡ್ತಾ ಇದೆ. ನಾವು ಕಾನೂನಾತ್ಮಕ ಮತ್ತು ರಾಜಕೀಯ ಹೋರಾಟ ಮಾಡ್ತೀವಿ. ಆಗುತ್ತೆ, ಈಗ ಸಚಿವ ಸಂಪುಟದಲ್ಲಿ ಕೈಗೊಳ್ತೇವೆ. 100ಕ್ಕೆ ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಈಗ ಒಂದ್ ಕಡೆಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ರೆ ಸರ್ಕಾರವನ್ನ ಬೀಳಿಸುವಂತ ಷಡ್ಯಂತ್ರ ಇದು ಹೇಗಾಗುತ್ತೆ? ಈಶ್ವರ್ ಖಂಡ್ರೆ ಅವರ ವ್ಯಾಖ್ಯಾನ ಹೇಗೆ? ಅರುಣ್, ಒಂದು ಸ್ಪಷ್ಟ, ರಾಜಕೀಯವಾಗಿ ವ್ಯಾಖ್ಯಾನಗಳನ್ನು ಈಗ ಇಲ್ಲಿ ಯಾವ ರೀತಿ ತಗೊಳ್ತಾರೆ ಅಂತ ನಾವು ಪ್ರಿಡಿಕ್ಟ್ ಮಾಡೋದು ಕಷ್ಟ ಆಗುತ್ತೆ. ಕಾರಣ ಏನು ಅಂದರೆ, ಸರ್ಕಾರವನ್ನು ಅಸ್ಥಿರಗೊಳಿಸುವ ಅಂದರೆ ಮುಖ್ಯಮಂತ್ರಿಗಳನ್ನು ಕೆಳಗಿಳಿಸುವ ಪ್ರಯತ್ನದ ಭಾಗವಾಗಿ ಸರ್ಕಾರವನ್ನು ಅಸ್ಥಿರಗೊಳಿಸ್ತಾರೆ ಅನ್ನುವಂಥ ಆರೋಪವನ್ನು ಕಾಂಗ್ರೆಸ್ ನಾಯಕರುಗಳು ಮಾಡ್ತಾ ಇರುವಂಥದ್ದು. ಹಾಗಾಗಿ ಸಹಜವಾಗಿ ಅದು ಒಬ್ಬರು ಮುಖ್ಯಮಂತ್ರಿಯನ್ನು ಇಳಿಸಿದಾಗ ಬೇರೆ ಬೇರೆ ರೀತಿಯ ಪರಿಣಾಮಗಳಾಗಬಹುದು, ಅದಕ್ಕೆ ಮುಂದಾಗಿದ್ದಾರೆ. ಅದು ಅಥವಾ ರಾಜ್ಯಪಾಲರ ಅಕಸ್ಮಾತ್ ಹಾಗೇನಾದ್ರು ಪ್ರಾಸಿಕ್ಯೂಷನ್ಗೆ ಕೊಡುವಂಥ ವಿಚಾರವೇ ಇದು ಅಲ್ಲ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ವಾದ. ಹಾಗಾಗಿ ರಾಜಕೀಯವಾಗಿ ಇದು ಪ್ರಭಾವ ಬೀರುತ್ತೆ ಅಥವಾ ರಾಜಕೀಯವಾಗಿ ಇನ್ಫ್ಲುಯೆನ್ಸ್ ಆಗಿದೆ ಅಥವಾ ಗವರ್ನರ್ ಮೇಲೆ ಕೇಂದ್ರ ಸರ್ಕಾರದ ಪ್ರಭಾವ ಇದೆ ಅಂತನೋ, ಬಿಜೆಪಿ ನಾಯಕರ ಪ್ರಭಾವ ಇದೆ ಅಂತನೋ, ಅದಕ್ಕೆ ತಕ್ಕಂತೆ ರಾಜ್ಯಪಾಲರು ನಡೆದುಕೊಳ್ತಾರೆ ಅಂತನೋ ಈ ರೀತಿಯ ಆರೋಪಗಳು. ಅದಕ್ಕೆ ರಾಜಕೀಯ ಸಂಘರ್ಷ ಮತ್ತು ಕಾನೂನಾತ್ಮಕ ಹೋರಾಟ ಅನ್ನುವಂಥ ವಿಚಾರವನ್ನು ಕಾಂಗ್ರೆಸ್ ನಾಯಕರುಗಳು ಕೈ ಎತ್ಕೊಂಡಂತೆ ಕಾಣಿಸ್ತಾ ಇದೆ. ಹಾಗಾಗಿ ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳಿಗೆ ಅದು ಥ್ರೆಟನ್ ಆದರೆ ಸಹಜವಾಗಿ ಸರ್ಕಾರಕ್ಕೂ ಥ್ರೆಟ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರುಗಳು ಮಾತಾಡಿರ್ಬೋದು. ಅದು ಜೊತೆಗೆ ಇದು ಏನಾದ್ರು ಪ್ರಾಸಿಕ್ಯೂಷನ್ ಕೊಟ್ಟೇ ಬಿಡ್ತಾರೆ ಅನ್ನೋದಾದರೆ ಏನೆಲ್ಲ ಹೋರಾಟ ಮಾಡಬೇಕು ಅನ್ನುವಂಥ ಬೇಕಾದಂಥ ಸಿದ್ಧತೆಯನ್ನು ಕೂಡ ಅವರು ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ ಇದು. ಹಾಗಾಗಿ ರಾಜಕೀಯ ಸಂಘರ್ಷ ಮತ್ತು ಕಾನೂನು ಹೋರಾಟ ಅಂದರೆ ರಾಜಕೀಯವಾಗಿ ಇದು ಬೇರೆ ರೀತಿಯಲ್ಲಿ ಪರಿಣಾಮ ಬೀರುವಂಥದ್ದು ಅಥವಾ ಉದ್ದೇಶಪೂರ್ವಕವಾಗಿ ಮಾಡಿದಂಥದ್ದು, ಇನ್ಯಾವುದೋ ಮಾತು ಕೇಳಿ ಮಾಡಿದಂಥದ್ದು, ಹೀಗೆ ಆ ಆರೋಪವನ್ನು ಮಾಡುವಂಥದ್ದು, ಹೋರಾಟವನ್ನು ಮಾಡುವಂಥದ್ದು ಕೂಡ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ನಾಯಕರುಗಳು ಬಂದಂತೆ ಕಾಣಿಸ್ತಾ ಇದೆ. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.